ನಮಸ್ಕಾರ. ಇವಾಗ ಬಿಗ್ ಬಾಸ್ ಮನೆಯೆಲ್ಲ ಒಂದು ರೆಸಾರ್ಟ್ ಆಗಿ ಕ್ರಿಯೇಟ್ ಆಗಿದೆ. ಅದೇ ರೀತಿ 2 ಟೀಮು ಕೂಡ ಕ್ರಿಯೇಟ್ ಆಗಿದೆ. ಅದು ಯಾವ ರೀತಿ ಇದೆ, ಅದೆಲ್ಲನೂ ಯಾವ ರೀತಿ ನಡೆಸ್ಕೊಂಡು ಹೋಗ್ತಾರೆ ಕಂಟೆಸ್ಟೆಂಟ್ಸು, ಅದ್ರ ರಿಲೇಟೆಡ್ ಆಗಿ ಒಂದು ಪ್ರೋಮೋ ಕೂಡ ರಿಲೀಸ್ ಆಗಿದೆ. ಅದು ಯಾವ ರೀತಿ ಇದೆ ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದಂತೆ ನೋಡಿ ಅಂತ ಹೇಳ್ತಾ, ಅದೇ ರೀತಿ ನೀವೇನಾದರೂ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದಂತೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಿಮಗೆ ಬಿಗ್ ಬಾಸ್ ಅಪ್ಡೇಟ್ಸ್ ಮುಂಚೆನೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಬನ್ನಿ ಇವಾಗ ವಿಡಿಯೋಗೆ ಎಂಟ್ರಿ ಕೊಡೋಣ. ಇವಾಗ ಆಕ್ಚುಲಿ ಬಿಗ್ ಬಾಸ್ ಅವರು ಬಿಗ್ ಬಾಸ್ ಮನೆಯನ್ನ ಒಂದು ರೆಸಾರ್ಟ್ ಆಗಿ ಅನೌನ್ಸ್ ಮಾಡಿದ್ದಾರೆ. 2 ಟೀಮು ಕ್ರಿಯೇಟ್ ಆಗಿದೆ. ಒಂದು ಟೀಮ್ ನಲ್ಲಿ ಭವ್ಯ ಗೌಡ ಅವರು, ತ್ರಿವಿಕ್ರಮ್ ಅವರು, ರಜತ್ ಅವರು, ಮೋಕ್ಷಿತಾ ಮತ್ತೆ ಧನ್ರಾಜ್ ಅವರು ಇರ್ತಾರೆ. ಇನ್ನೊಂದು ಟೀಮ್ ನಲ್ಲಿ ಮಂಜು ಅವರು ಇರ್ತಾರೆ, ಗೌತಮಿ ಅವರು, ಚೈತ್ರ ಅವರು, ಐಶ್ವರ್ಯ ಮತ್ತೆ ಹನುಮಂತ್ ಅವರು ಆಗಿರ್ತಾರೆ. ಇಷ್ಟು ಜನ ಕಸ್ಟಮರ್ಸ್ ಆಗಿರ್ತಾರೆ. ಅಂದ್ರೆ ಒಂದು ರೆಸಾರ್ಟ್ ಅಂದಾದ್ಮೇಲೆ ಒಂದು ಕಸ್ಟಮರ್ಸ್ ಇರಲೇಬೇಕು. ಅಲ್ಲಿ ಮ್ಯಾನೇಜರು ಕೂಡ ಇರಬೇಕು, ಕ್ಲೀನಿಂಗ್ ಡಿಪಾರ್ಟ್ಮೆಂಟು, ಒಂದು ಅಡುಗೆ ಮಾಡಿರೋದಾಗಿರ್ಬೋದು, ಸಪ್ಲೈ ಮಾಡಿರೋದಾಗಿರ್ಬೋದು, ಎಲ್ಲದೂ ಇರುತ್ತೆ. ಏನು ನಾನು ಮಂಜು ಅವ್ರ ಟೀಮ್ ಅಂತ ಹೇಳಿದ್ನಲ್ಲ, ಅವರೆಲ್ಲರೂ ಕೂಡ ಈ ಬಿಗ್ ಬಾಸ್ ಮನೆಯ ರೆಸಾರ್ಟಲ್ಲಿ ಒಂದು ಕಸ್ಟಮರ್ ಆಗಿ ಇರ್ತಾರೆ. ಅದೇ ರೀತಿ ಮಿಕ್ಕಿದ ಕಂಟೆಸ್ಟೆಂಟ್ಸು ಅಂದರೆ ಏನು ಮ್ಯಾನೇಜರ್ ಅಂತ ಹೇಳಿದ್ನಲ್ಲ, ಈ ರೆಸಾರ್ಟ್ನ ಮ್ಯಾನೇಜರ್ ಬಂದು ಮೋಕ್ಷಿತ ಅವರಾಗಿರ್ತಾರೆ, ಕುಕ್ ಬಂದು ಭವ್ಯ ಗೌಡ ಆಗಿರ್ತಾರೆ, ಸಪ್ಲೈಯರ್ ಬಂದು ಯಾರಪ್ಪ ಅಂತ ಅಂದರೆ ಧನ್ರಾಜ್ ಅವರು ಆಗಿರ್ತಾರೆ. ಅದೇ ರೀತಿ ಒಂದಿಷ್ಟು ಕ್ಲೀನಿಂಗ್ ಆಗಿರೋದ್ರಲ್ಲಿ ಒಂದು ತ್ರಿವಿಕ್ರಮ್ ಅವರು ಮತ್ತು ರಜತ್ ಅವರು ನೋಡ್ಕೊಳ್ತಾ ಇರ್ತಾರೆ. ಇವಾಗ ಒಂದು ಟಾಸ್ಕ್ ಅಂತ ಇರುತ್ತೆ, ಒಂದು ಡಿಪಾರ್ಟ್ಮೆಂಟ್ ಅಂತ ಬಂದಾದಮೇಲೆ, ಒಂದು ರೆಸಾರ್ಟ್ ಅಂತ ಬಂದಾದಮೇಲೆ ಒಂದಿಷ್ಟು ಕೆಲಸಗಳಿರುತ್ತೆ. ಒಂದು ಸಪ್ಲೈ ಆಗಿರ್ಬೋದು, ಈ ಥರ ಕಸ್ಟಮರ್ಸ್ನ ನೋಡ್ಕೋಬೇಕು, ಇಂಪ್ರೆಷನ್ನ ನೀಡಬೇಕು, ನಮ್ಮ ಐ ಫೆಸಿಲಿಟೀಸ್ ಎಲ್ಲನೂ ಕೂಡ ತೋರಿಸ್ಬೇಕು ಅಂತ. ಅದೇ ರೀತಿ ಚೈತ್ರ ಅವರು ಕೂಡ ಅದನ್ನ ಮಿಸ್ಯೂಸ್ ಮಾಡ್ಕೋತಿದ್ದಾರೆ ಇಲ್ಲಿ. ಏನಕ್ಕೆ ಅಂತ ಅಂದರೆ ಒಬ್ಬರು ಕಂಡ್ರೆ ಆಗಲ್ಲ ಅಂತ ಅಂದಾಗ ಅವ್ರನ್ನೇ ಕೂಡ ಎಲ್ಲರೂ ಕೂಡ ಟಾರ್ಗೆಟ್ ಮಾಡೋದು. ಅದೇ ರೀತಿಯಲ್ಲಿ ಚೈತ್ರ ಅವರು ಬೇಕು ಅಂತಲೇ ಸೋಡಾ ಅಂದರೆ ನೀರನ್ನು ಚೆಲ್ತಾ ಇಲ್ಲಿ ಕ್ಲೀನ್ ಮಾಡೋಕ್ಕೆ ಹೇಳ್ತಾ ಇರ್ತಾರೆ. ಏನು ರಜತ್ ಅವ್ರಿಗೆ ಕ್ಲೀನ್ ಮಾಡೋಕ್ಕೆ ಹೇಳ್ತಾರೆ. ಅದೇ ರೀತಿ ಇನ್ನೊಂದು ಸಲ ಟ್ರಿಗರ್ ಮಾಡೋದಕ್ಕೆ ಒಂದು ಬೆಡ್ ಜಾಮ್ನ ಕೊಡ್ತಾರೆ. ಬೆಡ್ ಜಾಮ್ನ ಮಾಡ್ಕೊಂಡು ಅಂತ ತ್ರಿವಿಕ್ರಮ್ ಅವ್ರು ರಜತ್ ಅವ್ರಿಗೆ ಹೇಳ್ತಾರೆ. ಆವಾಗ ರಜತ್ ಅವರು ಮಾಡ್ಕೊಂಡು ಬಂದಾಗ ಇದು ಸರಿ ಇಲ್ಲ, ಇದು ನನಗೆ ನೋಡೋಕ್ಕೆ ಚೆನ್ನಾಗಿಲ್ಲ, ನೀವು ಈ ಥರ ಮಾಡಿದ್ರಲ್ಲ, ಇದು ಕರೆಕ್ಟಾಗಿಲ್ಲ, ಚೆನ್ನಾಗಿಲ್ಲ ಅಂತ ಅವರು ಏನು ಕೋರ್ಟ್ ಹಾಕ್ಕೊಂಡಿರ್ತಾರೋ ಅದ್ರ ಮೇಲೆ ಎಚ್ಚುತ್ತಾರೆ. ಅವ್ರಿಗೂ ಒಂದು ಸ್ವಲ್ಪ ಟ್ರಿಗರ್ ಮೂಮೆಂಟ್ ಆಗಿರುತ್ತೆ. ಅದೇನಾಗುತ್ತೆ ಕಂಪ್ಲೀಟ್ ಆಗಿ ಎಪಿಸೋಡಲ್ಲೇ ನೋಡಬೇಕಾಗಿರುತ್ತೆ. ಇನ್ನು ನೆಕ್ಸ್ಟ್ ವಿಷಯಕ್ಕೆ ಬರೋದಾದರೆ, ಐಶ್ವರ್ಯ ಅವರು ಒಂದು ಟಾಸ್ಕ್ನ ಕೊಡ್ತಾರೆ. ಅಂದರೆ ಒಂದು ಕ್ಲೀನಿಂಗ್ ಮಾಡೋದಕ್ಕೆ ಒಂದು ಅವ್ರ ಬಟ್ಟೆಗಳಿರುತ್ತೆ, ಆ ಬಟ್ಟೆನ ತಂದು ಒಂದು ಕೆಳಗಡೆ ಇಟ್ಟು ಏನು ಮ್ಯಾನೇಜರ್ನ ಕರೀತಾರೆ, ಅಂದರೆ ಮೋಕ್ಷಿತ ಅವ್ರನ್ನ ಕರೀತಾರೆ. ಈ ಥರ ನಮಗೆ ಫೆಸಿಲಿಟೀಸ್ ಬೇಕು, ಆ ಬಟ್ಟೆ ಎಲ್ಲನೂ ವಾಶ್ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ನಂದು ಒಂದು ಇರಲಿ ಅಂತ ಮಂಜು ಅವರು ಕೂಡ ಎಂಟ್ರಿನ ಕೊಡ್ತಾರೆ. ಅವ್ರನ್ನ ಮೋಕ್ಷಿತ ಅವ್ರು ಕರೆದಾದ್ಮೇಲೆ ಮಂಜು ಅವರು ಹೇಳ್ತಾರೆ, ನೀವು ಈ ಥರ ಮಾಡಿಕೊಡಿ, ಫೆಸಿಲಿಟೀಸ್ನ ಕೊಡಿ, ಬಟ್ಟೆ ವಾಶ್ ಮಾಡಿಕೊಡಿ ಅಂದಾಗ ನಮಗೆ ಈ ಥರ ಫೆಸಿಲಿಟೀಸ್ ಇಲ್ಲ ಸರ್ ಅಂತ ಮೋಕ್ಷಿತ ಅವರು ಅವ್ರ ನಾರ್ಮಲ್ ವೇಯಲ್ಲಿ ಹೇಳ್ತಾರೆ. ಆವಾಗ ಒಂದು ಟ್ರಿಗರ್ ಮೂಮೆಂಟ್ ಆಗುತ್ತೆ. ಈ ಸೀಸನಲ್ಲಿ ಆ್ಯಕ್ಚುಲಿ ಎಲ್ಲ ಟಾಸ್ಕ್ ಬಂದು ಒಂದು ಟ್ರಿಗರ್ ಮೂಮೆಂಟಲ್ಲೇ ಇರುತ್ತೆ. ಈ ಟಾಸ್ಕ್ ಬಂದು ತೆಲುಗುಲು ಕೂಡ ಮಾಡಿರ್ತಾರೆ. ಅದೇ ರೀತಿ ಈ ಎಂಟರ್ಟೈನ್ಮೆಂಟು ಕೂಡ ಇರುತ್ತೆ. ಆದರೆ ಈ ಬಿಗ್ ಬಾಸ್, ಕನ್ನಡ ಬಿಗ್ ಬಾಸ್ ಈ ಸೀಸನ್ ಏನಿದೆ ಒಂದು ವರ್ಸ್ಟ್ ಆಗಿರುತ್ತೆ. ಎಲ್ಲದನ್ನು ಕೂಡ ಎಂಟರ್ಟೈನ್ಮೆಂಟ್ ನೋಡಿದಂತೆ ಫೈಟ್ನ ನೋಡ್ತಾ ಇರ್ತಾರೆ. ಇಲ್ಲಿ ಮೇಜರ್ ಆಗಿ ಯಾರಪ್ಪ ಅಂತ ಅಂದರೆ ಮಂಜು ಅವರು ಇವಾಗ ಆ್ಯಕ್ಚುಲಿ ಒಂದು ರೂಪಕ್ಕೆ ಬರ್ತಾರೆ, ಅಂದರೆ ಫೈಟ್ಗೆ ಬರ್ತಾರೆ ಮೋಕ್ಷಿತ ಅವ್ರ ನಡುವೆ. ಈ ಥರ ನಮಗೆ ಫೆಸಿಲಿಟೀಸ್ ಇಲ್ಲದಂತೆ ನಾವೇನಿಗೆ ಬಂದಿದ್ದೀವಿ ಇಲ್ಲಿಗೆ, ನೀವು ಈ ರೀತಿ ನೋಡ್ಕೋಬೇಕು, ನಾವು ಏನು ಕೇಳ್ತೀವೋ ಅದನ್ನ ಮಾಡಿಕೊಡ್ಬೇಕು ಅಂದಾಗ ಒಂದಿಷ್ಟು ಎಂಜಲ್ ಏನೋ ಮುಖಕ್ಕೆ ಬೀಳುತ್ತೆ ಮೋಕ್ಷಿತ. ಸರ್ ಈ ಥರ ಬೀಳ್ತಿದೆ ಅಂದರೆ ಅದೇ ರೀತಿ ಎಲ್ಲ ಫೆಸಿಲಿಟೀಸನ್ನು ಕೂಡ ಕೊಟ್ಟರೆ ತಾನೇ ಈಗ ಮಾತಾಡೋಕ್ಕಾಗೋದಿಲ್ಲ ಅಂತ ಬಂದಾಗ ಒಂದು ಗ್ಲಾಸ್ನು ಕೂಡ ಹೊಡೆದು ಹಾಕ್ತಾರೆ. ಅಲ್ಲಿ ಏನು ಗ್ಲಾಸ್ ಏನಿತ್ತು, ಒಂದು ಧನ್ರಾಜ್ ಅವರು ಏನು ಸಪ್ಲೈಯರ್ ಆಗಿ ಬರ್ತಿರುವಾಗ ಒಂದು ಗ್ಲಾಸ್ ತೊಗೊಂಡು ಬಂದು ಕೊಟ್ಟಿರ್ತಾರೆ ಮಂಜು ಅವ್ರಿಗೆ, ಅದನ್ನ ಹೊಡೆದಾಕ್ತಾರೆ. ಅದಕ್ಕೆ ಏನು ಪನಿಷ್ಮೆಂಟ್ ಕೊಡ್ತಾರೆ ಬಿಗ್ ಬಾಸ್ ಅವರು ಅಂತ ನೋಡಬೇಕು. ಅದಲ್ಲದಂತೆ ತ್ರಿವಿಕ್ರಮ್ ಮತ್ತು ಮಂಜು ಅವ್ರಿಗೆ ಒಂದು ಸ್ವಲ್ಪ ಜಗಳ ಆಗುತ್ತೆ. ಅದೇನು ತೋರಿಸ್ತಾರೋ ಅದು ಎಪಿಸೋಡಲ್ಲೇ ನೋಡಬೇಕಾಗಿರುತ್ತೆ. ಇದಿಷ್ಟು ಒಂದು ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಅದೇ ರೀತಿ ಕೂಡ ಸಬ್ಸ್ಕ್ರೈಬ್ ಮಾಡೋದಂತೂ ಮರೀಲೇಬೇಡಿ.